ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಬೆಳಗ್ಗೆ ಈಗ ಇನ್ನು 7 ಗಂಟೆ ಆಗ್ತಾ ಇದೆ. ಬೇಗ ಬೇಗ ತಿಂಡಿ ರೆಡಿ ಆಗಬೇಕು. ಇವತ್ತು ನಾನು ರೈಸ್ ಬಾತ್ ಮಾಡೋಣ ಅಂತ, ತರಕಾರಿ ಎಲ್ಲ ಹಾಕ್ಬಿಟ್ಟು ಬಾತ್ ಮಾಡೋಣ ಅಂತ ಇದ್ದೀನಿ. ನೋಡಿ, ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ, ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದೇ ಒಂದು ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೆಣಸು, ಇದು ಚಕ್ಕೆ, ಲವಂಗ, ಮೊಗ್ಗು ಎಲ್ಲನೂ ಸೇರಿಸಿ ಇಟ್ಕೊಂಡಿದ್ದೀನಿ. ಒಂದೊಂದು ಚೂರೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಮಸಾಲೆ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ನಾನು ಇದನ್ನ ಒಂದ್ಸಲ ಪೌಡ್ರ್ ಮಾಡ್ಕೊಳ್ಳೋಣ. ಆಗಿಲ್ಲ ನೋಡಿ, ಇವಾಗ ನಾನು ಇದನ್ನೆಲ್ಲ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕಿಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ನಾನಿವತ್ತು ಒಣಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ, ಹಸಿಮೆಣಸಿನ್ಕಾಯಿನ ಇವತ್ತು ಹೆಚ್ಚೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಂಗೆ ಹಾಕ್ಬಿಡ್ತೀನಿ, ಹೆಚ್ಚೋದಕ್ಕೆ ಇದು ರುಬ್ಬಕ್ಕೆ ಹಾಕಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಈ ಕಡ್ಡಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎಸಿಬೇಡಿ, ರುಬ್ಬಕ್ಕೆ ಹಾಕ್ಕೊಂಬಿಡಿ. ಸಾಗು ಮಾಡಿ, ಸಾಂಬಾರು ಮಾಡಿ, ಏನೇ ಮಾಡಿ ಅದನ್ನು ರುಬ್ಬೋದಕ್ಕೆ ಇಟ್ಕೊಳ್ಳಿ. ಇವಾಗ ಇದಕ್ಕೊಂದು ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ ನಾನು. ನೋಡಿ, ಎಣ್ಣೆನ ಒಂದು 3 ಸ್ಪೂನಷ್ಟು ಎಣ್ಣೆ ಇದೆ, ಸ್ವಲ್ಪ ಹಿಡಿಯುತ್ತೆ, ಹಾಕೋಣ, ಚೆನ್ನಾಗಿರುತ್ತೆ. ನೋಡಿ, ರೈಸ್ ಬಾತು ಚೆನ್ನಾಗಾಗಬೇಕು ಅಂತಂದರೆ ತುಪ್ಪನ ನಾವು ಹಾಕ್ಕೊಳ್ಬೇಕು. 1 ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕು. ಆಮೇಲೆ ಲಾಸ್ಟಲ್ಲಿ ಮಕ್ಕಳಿಗೆ ಬೇಕಾದರೆ ತಟ್ಟೆಯಲ್ಲಿ ಹಾಕಿ ಕೊಡ್ಬೋದು, ತುಂಬಾ ಟೇಸ್ಟ್ ಬರುತ್ತೆ. ನೋಡಿ, ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಎಲ್ಲ ರುಬ್ಬಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಸಾಸಿವೆ ಒಂದೇ ಸಾಕು ಅಂತ. ಇವಾಗ ನೋಡಿ, ಈರುಳ್ಳಿನ ಹಾಕೋಣ. ಬೇಗ ಬೇಗ ಆಗಬೇಕು ಅಂತೇಳಿ ಉರಿನ ಜೋರಾಗಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಉರಿನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನನಗಿವಾಗ ನೋಡಿ, ಇವಾಗ ತರಕಾರಿ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಬೀನ್ಸ್ ಮತ್ತು ಕ್ಯಾರೆಟ್ ಅಷ್ಟೇ. ನಿಮಗೆ ಬೇಕಾದರೆ ಎಷ್ಟು ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು ನಾವು. ಆದಷ್ಟು ತರಕಾರಿ ಸಣ್ಣಗೆ ಹೆಚ್ಕೊಳ್ಳಿ, ಏಕೆಂದರೆ ಮಕ್ಕಳುಗಳು ತೆಗೆದಿಡೋಕ್ಕಾಗಬಾರ್ದು. ಆ ಥರ ಹಚ್ಬಿಟ್ಟು ಹಾಕಿ, ಇಲ್ಲಾಂದರೆ ತೆಗೆದೆಲ್ಲ ಪಕ್ಕಕ್ಕೆ ಇಡ್ತಾ ಇರ್ತಾರೆ. ಇವಾಗ ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಅದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ ನಾನು. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಈ ಥರ ಹುರ್ಕೋಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ, ಅದು ಗಮ್ ಅನ್ನತ್ತೆ. ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಕೂಡ ರುಬ್ಬೋದಕ್ಕೆ ಹಾಕೊಂಬಿಡ್ತಾ ಇದ್ದೆ ಎಲ್ಲನೂ, ಆದರೆ ಇವತ್ತು ಹಾಕಿಲ್ಲ. ಈ ಥರ ಸ್ವಲ್ಪ ಹಚ್ಚಾಕೋಣ ಅಂತ 2 ಥರ ಮಾಡ್ತಾ ಇರ್ತೀನಿ. ಯಾಕಂದರೆ ನಮ್ಮ ಮನೇಲಿ ಒಬ್ಬರು ಟೊಮೆಟೊ ಸಿಕ್ಕಿದ್ರೆ ತೆಗಿತಾ ಇರ್ತಾರೆ. ಪರವಾಗಿಲ್ಲ ಇವತ್ತು ಅಂದ್ಬಿಟ್ಟು ಹಾಗೆ ಹಚ್ಚಾಕಿದ್ದೀನಿ. ಇದೊಂಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ನೋಡಿ, 1 ಗ್ಲಾಸ್ ಅಷ್ಟು ನಾನು ಇವತ್ತು ಅಕ್ಕಿನ ತಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು. ಇವಾಗ ನಾನು ಇದಕ್ಕೆ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. 2 ಗ್ಲಾಸ್. ಇಲ್ಲಿ ಕುಕ್ಕರ್ ಇದು ಮಿಕ್ಸಿನ ತೊಳೆಯೋದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ನೋಡಿ, ಅದು ಕೂಡ ಅದಕ್ಕೆ ಹಾಕ್ಕೊಳ್ತೀನಿ. ಒಟ್ಟು 2.5 ಗ್ಲಾಸ್ ನೀರು ಹಾಕಿದ್ದೀನಿ. ಅಕ್ಕಿ ನೋಡ್ಕೊಳ್ಳಿ, ಕೆಲವೊಂದು ಅಕ್ಕಿಗಳು 2.25 ಗ್ಲಾಸ್ ಅಷ್ಟು ನೀರು ಹಿಡಿಯುತ್ತೆ. ಇವಾಗ ನೀರು ಸ್ವಲ್ಪ ಒಂದು ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕೋಣ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ಇವಾಗ ಇದಕ್ಕೆ ನಾನು ತೊಳೆದಿರೋಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ನಾನು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ ಎಲ್ಲ ತೊಗೊಂಡಿಲ್ಲ. ನೋಡಿ, ಒಂದು 1/4 ಸ್ಪೂನಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆಯದು ಅರಿಶಿನದ ಪುಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆದಷ್ಟು ಕಲ್ಲುಪ್ಪನ್ನೇ ಹಾಕಿ, ಸಾಕಾಗಿಸ್ದೆ ಅಷ್ಟು. ಸ್ಪೂನಲ್ಲೆಲ್ಲ ಉಪ್ಪನ್ನು ಹಾಕಲ್ಲ, ಕೈ ಅಳತೆನಲ್ಲೇ ಹಾಕ್ಕೊಳ್ಳೋದು. ಸ್ಪೂನಲ್ಲಿ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಕೈ ಅಳತೆ ಆದರೆ ತುಂಬಾ ಇದಾಗಿರುತ್ತೆ. ನೋಡಿ, ಇವಾಗ ಕುದಿ ಬರ್ತಾ ಇದೆಯಲ್ಲ, ಈಗ ಮುಚ್ಚಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದು ಫುಲ್ಲು ಆರಿದ್ರೆ ಮಾತ್ರ ಫುಲ್ ಬಿಡಿ ಆಗಿಬಿಡುತ್ತೆ. ಇವಾಗ ನಾನು ಇದಕ್ಕೆ ತಟ್ಟೆಗೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಮೊಸರು ಅದು ರಾಯ್ತ, ಮೊಸರು ಬಜ್ಜಿ ಅದಕ್ಕೆ ಕೂಡ ಮಾಡಿದ್ದೀನಿ ಇವತ್ತು. ನೋಡಿದ್ರಲ್ಲ ಇವತ್ತಿನ ನನ್ನ ಕೆಲಸಗಳನ್ನ. ರೈಸ್ ಬಾತ್ ಮಾಡಿದ್ದು, ತರಕಾರಿಗಳು ಹಾಕಿ, ಎಷ್ಟು ಬೇಕಾದ್ರೂ ತರಕಾರಿಗಳು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ತುಂಬ ಟೇಸ್ಟಾಗಿ ತಿಂತಾರೆ. ತರಕಾರಿಗಳನ್ನೆಲ್ಲ ಚಿಕ್ಕದಾಗಿ ಹಚ್ಚಾಕೋದ್ರಿಂದ ಮಕ್ಕಳು ತೆಗಿಯೋದಕ್ಕೆ ಅವಕಾಶ ಇರಲ್ಲ. ಅಲ್ಲಿ ನಮ್ಮ ಮನೇಲಿ ತೆಗೆದುಬಿಡ್ತಾರೆ ಅಂತಲೇ ಪುಟ್ಟದಾಗಿ ಹಚ್ಚಾಕ್ತೀನಿ ನಾನು. ಇವತ್ತಿನ ವ್ಲಾಗ್ ಇಷ್ಟಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.